शाहपुर शहर का मशहूर श्री गुरुकुला एकेडमी एक बार फिर चर्चा में रहा, जहां कल्याणा कर्नाटक एड्यूराइज 2026 कार्यक्रम बहुत ही शानदार तरीके से आयोजित किया गया। यह कार्यक्रम श्रीमती संगम्मा बापू गौड़ा दर्शनापुर पीयू कॉलेज ऑफ साइंस के कैंपस में आयोजित हुआ, जहां बड़ी संख्या में स्टूडेंट्स, टीचर्स और अभिभावकों ने भाग लिया। पूरे कैंपस में पॉजिटिव एनवायरनमेंट और एजुकेशन का शानदार माहौल देखने को मिला। इस खास मौके पर कर्नाटक सरकार के मिनिस्टर श्री शरणबसप्पा गौड़ा दर्शनापुर चीफ गेस्ट के रूप में शामिल हुए। उन्होंने अपने संबोधन में एजुकेशन की अहमियत पर जोर दिया और स्टूडेंट्स को आगे बढ़ने के लिए प्रेरित किया। इसके साथ ही शिवा श्री शरणा स्वामी, डॉक्टर सुधात दर्शनापुर और श्रीमती जानकी दर्शनापुर भी कार्यक्रम में मौजूद रहे और एकेडमी के काम की सराहना की। कार्यक्रम में मिस्टर पंडित राव, डीडीपीयू ऑफिसर, मिस्टर लक्ष्मण कार्ली, एग्जीक्यूटिव कमेटी मेंबर, रायचूर डिस्ट्रिक्ट प्रिंसिपल्स एसोसिएशन और मिस्टर बसवराज जावली, यूपीएससी सिविल सर्वेंट ने भी अपनी उपस्थिति दर्ज कराई और स्टूडेंट्स को महत्वपूर्ण मार्गदर्शन दिया। वहीं गेस्ट ऑफ ऑनर के रूप में डॉक्टर बसवराज इजेरी, मिस्टर राजू साहूकार, इंजीनियर, मिस्टर मुरलीधर मल्लूर, सीईओ, मिस्टर सचिन श्रीवास्तव, सीएफओ, मिस्टर किरण बी गौडर, प्रिंसिपल एंड डीन, डॉक्टर शिवराजू, एक्स डीन और मिस्टर वरुण आर, प्रिंसिपल एसएसबीडीपीयू कॉलेज भी शामिल रहे। अगर बात करें शाहपुर शहर का मशहूर श्री गुरुकुला एकेडमी की, तो यह सिर्फ एक एकेडमी नहीं बल्कि एक मजबूत एजुकेशन प्लेटफॉर्म है, जहां स्टूडेंट्स को बुक नॉलेज के साथ साथ डिसिप्लिन, कॉन्फिडेंस, लीडरशिप और फ्यूचर स्किल्स भी सिखाई जाती हैं। यहां हर स्टूडेंट पर खास ध्यान दिया जाता है ताकि वह अपने जीवन में आगे बढ़ सके और अपने सपनों को पूरा कर सके। यही वजह है कि यह एकेडमी शाहपुर और आसपास के इलाकों में एक भरोसेमंद और पॉपुलर नाम बन चुकी है। यह कार्यक्रम स्टूडेंट्स के लिए सिर्फ एक इवेंट नहीं बल्कि एक मोटिवेशन का स्रोत बना, जहां उन्हें नए लक्ष्य, नई सोच और आगे बढ़ने की प्रेरणा मिली। में शाहपुर शहर का मशहूर श्री गुरुकुला एकेडमी ने एक बार फिर साबित कर दिया कि यह संस्था स्टूडेंट्स के उज्जवल भविष्य के लिए पूरी तरह समर्पित है।
ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತನೋ ವಿಚಲಿತ ಯಾವಾಗಲೂ ಶಬ್ದಗಳಿಂದಲೇ ನಾವು ಕೇಳ್ತಾ ಇರ್ತಿದ್ವಿ. ಆದರೆ ನಮಗೆ ಯಾವಾಗಲೂ ಒಂದು ಕನಸಿತ್ತು, ಈ ಜಿಲ್ಲೆಯ ಈ ಶಬ್ದವನ್ನು ತೆಗೆದು ಹಾಕಬೇಕು, ಇಲ್ಲಿ ಶೈಕ್ಷಣಿಕ ಒಂದು ಕ್ರಾಂತಿಯನ್ನು ತರಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೆವು. ಆಗ ನಮಗೆ ಜೊತೆಗೂಡಿದ್ದು ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು ಇವರು, ಅದರ ಶ್ರೀ ಮುರಳೀಧರ್ ಅವರು ಹಾಗೂ ಶ್ರೀ ಸಚಿನ್ ಶ್ರೀವಾಸ್ತವ್ ಅವರು ತಮ್ಮ ಕನಸುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಭಾಗವನ್ನು ಶೈಕ್ಷಣಿಕವಾಗಿ ಉನ್ನತೀಕರಣ ಮಾಡಬೇಕು ಅಂತಲೂ ಉದ್ದೇಶ ಇಟ್ಕೊಂಡು ಈ ಭಾಗದಲ್ಲಿ ಪ್ರಥಮ ಬಾರಿಗೆ ಒಂದು ವಿಶೇಷವಾಗಿ ಮಹಿಳೆಯರಿಗೋಸ್ಕರನೇ ಒಂದು ಸೈನ್ಸ್ ಕಾಲೇಜನ್ನು ಪ್ರಾರಂಭಿಸಬೇಕು ಅಂತ ಆಶಯದೊಂದಿಗೆ ಈ ಶ್ರೀ ಗುರುಕುಲವನ್ನು ಆರಂಭಿಸಿದೆವು. ಆರಂಭಿಕ ಹಂತದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಹೇಳ್ಕೊಡೋದು ತುಂಬ ಕಷ್ಟದಾಯಕವಾದಂಥ ವಾತಾವರಣವಿತ್ತು. ಆಗ ನಾವು ತಾಂತ್ರಿಕತೆಯನ್ನು ಬಳಸಿಕೊಂಡು ಉತ್ತಮವಾದ ಟೀಚರ್ಸ್ಗಳನ್ನು ಪಡೆಯೋದ್ರ ಮೂಲಕ ತರೋದ್ರ ಮೂಲಕ ಈ ಭಾಗದಲ್ಲಿ ಒಂದು ಅದ್ಭುತವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೆವು. ಅದರ ಸಂಪೂರ್ಣವನ್ನ ಲಾಭವನ್ನು ಪಡೆದಂತಹ ವಿದ್ಯಾರ್ಥಿನಿಯರು ಈ ಭಾಗದಲ್ಲಿ ಹೋದ ವರ್ಷಕ್ಕಿಂತಲೂ ಈ ಭಾಗದಲ್ಲಿ 100% ರಿಸಲ್ಟನ್ನು ಪಡೆಯೋದ್ರ ಮೂಲಕ 86 ವಿದ್ಯಾರ್ಥಿಗಳಲ್ಲಿ 86 ವಿದ್ಯಾರ್ಥಿಗಳು ಪಾಸ್ ಆಗೋದ್ರ ಮೂಲಕ, ಅದರಲ್ಲಿ ವಿಶೇಷವಾಗಿ 50ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆಯೋದ್ರ ಮೂಲಕ, ಯಾದಗಿರಿ ಜಿಲ್ಲೆಗೆ 2 ಉತ್ತಮ ರ್ಯಾಂಕ್ಗಳನ್ನು ಪಡೆಯೋದ್ರ ಮೂಲಕ, ಅದಲ್ಲದೆ ಉಳಿದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿಯೇ ಪಾಸ್ ಆಗೋದ್ರ ಮೂಲಕ ಈ ಭಾಗದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ಇಲ್ಲಿ ಇರುವಂತಹ ಅದರ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀ ಮುರಳೀಧರ್ ಹಾಗೂ ಶ್ರೀ ಸಚಿನ್ ಶ್ರೀವಾಸ್ತವ್ ಅವರು, ಅವರ ಆಲೋಚನೆಗಳು ಮತ್ತು ಅವರ ಶ್ರಮದ ಪರವಾಗಿ ಈ ಬಾರಿಯ ರಿಸಲ್ಟ್ ಬಂದಿದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತುಬಿಟ್ಟು ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವವರು ಶ್ರೀ ಡಾಕ್ಟರ್ ಸುದತ್ ದರ್ಶನಾಪುರ್ ಮತ್ತು ಶ್ರೀಮತಿ ಜಾನಕಿ ದರ್ಶನಾಪುರ್ ಅವರು. ಇವರೆಲ್ಲರ ಕನಸಿನ ಕಾರಣದಿಂದಾಗಿ ಈ ಭಾಗದಲ್ಲಿ ವಿಶೇಷವಾಗಿ 86 ವಿದ್ಯಾರ್ಥಿನಿಯರು ಅತ್ಯುನ್ನತ ಶ್ರೇಣಿಯನ್ನು ಪಡೆಯುವುದರ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ. ಈ ಗುರುಕುಲ ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡ್ತಾ ಇದೆ. ಉತ್ತಮವಾಗಿ ಮುಂದೆ JEE ಆಗಿರ್ಬೋದು, CET ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಸಂಪೂರ್ಣ ಜ್ಞಾನವನ್ನು ಕೊಡೋದ್ರ ಮೂಲಕ, ಅದಷ್ಟೇ ಅಲ್ಲದೆ ಮುಂದೆ ಕನಸು UPSC ಮತ್ತು ಬೇರೆ ರೀತಿಯ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ತಾವೇನಾದರೂ ಪ್ರಯತ್ನಿಸ್ತಾ ಇದ್ದಾರೆ, ಅದಕ್ಕೂ ಬೇಕಾದಂಥ ಸಂಪೂರ್ಣ ಮಾರ್ಗದರ್ಶನ ನೀಡುವಂಥ ಒಂದು ಸಂಪೂರ್ಣ ಕೇಂದ್ರವಾಗಿದೆ. ಆದ್ದರಿಂದ ಮುಂದೆ ಈ ಕೇಂದ್ರದಲ್ಲಿ ಬಹಳಷ್ಟು ಅನುಕೂಲಗಳನ್ನು, ಅಂದರೆ ರೋಬೋಟಿಕ್ಸ್ ಲ್ಯಾಬ್ನ ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಆಧುನಿಕ ಡಿಜಿಟಲ್ ಲೈಬ್ರರಿ ಮತ್ತೆ ಒಂದು ಲೈಬ್ರರಿಯನ್ನು ಸಹ ಆರಂಭಿಸಿದ್ದೇವೆ. ಅದ್ರ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬನ್ನು ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದೆಲ್ಲರನ್ನ ಕರ್ನಾಟಕದಲ್ಲಿ ಅತಿ ವಿರಳ ಎನ್ನುವಂತಹ ಕೆಲವು ಅಪರೂಪದ ಸವಲತ್ತುಗಳನ್ನು ನಾವು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ಇದರ ಲಾಭವನ್ನು ಸಮಸ್ತ ವಿದ್ಯಾರ್ಥಿಗಳು ಪಡೆಯೋದ್ರ ಮೂಲಕ ಈ ಭಾಗದ ಹಿಂದುಳುವಿಕೆ, ಶೈಕ್ಷಣಿಕ ಹಿಂದುಳುವಿಕೆಯ ಹಣೆಪಟ್ಟಿಯನ್ನು ತೆಗೆದುಹಾಕೋದ್ರ ಮೂಲಕ ನಮ್ಮ ಜಿಲ್ಲೆಗೆ ನಾವು ಮತ್ತೆ ಉನ್ನತ ವರ್ಗದಲ್ಲಿ ಪಾಸ್ ಆಗ್ತೀವಿ ಅನ್ನೋ ಭರವಸೆಯನ್ನು ಕೊಡಬೇಕಂತ ಅಂದ್ಬಿಟ್ಟು, ಮತ್ತೆ ಇದಕ್ಕೆ ಶ್ರಮಿಸಿದಂಥ ಸಮಸ್ತ ಶಿಕ್ಷಕರಿಗೆ, ಆಡಳಿತ ಮಂಡಳಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.